ಕೂತ್ಕೊಂಡು ಓದ್ಲಾ ಹೊಡಿ ಅಂದ್ರೆ 1 hour ಹೊಡಿತೀನಿ. ಇದ್ರ ಸೀರಿಯಸ್ ಆಗಿ ಮಾತಾಡೋ ಅಂದ್ರೆ ಒಂಥರ ನಡಗುತ್ತೆ ಮೈಯೆಲ್ಲ. ಇಲ್ಲಿರೋರು ಯಾರು ಇದನ್ನ ನಂಬಲ್ಲ ನಿಜವಾಗ್ಲು. ಅಂದ್ರೆ ನಾನು ನೋಡಿ ಟೈಮ್ ಹೆಂಗಿರುತ್ತೆ ಅಂದ್ರೆ ಶ್ರೀ ಮುರಳಿ ಅವ್ರಿಗೋಸ್ಕರ ಸ್ಪೀಚ್ ರೆಡಿ ಮಾಡ್ಕೊಂಬಂದು ನೋಡಿದ್ರೆ ಅವರೇ ಹೊಟ್ಟೋಗ್ಬಿಟ್ರು ಮುಂಚೆ. ಟೈಮ್ ಹಿಂಗಿರುತ್ತೆ ನಂದು. ಸೊ ಗಾಡ್ಸ್ ಪ್ಲಾನ್ ಅಂತಾರೆ. ನೀಟಾಗಿ ಅದೊಂದೇ ತಯಾರು ಮಾಡ್ಕೊಂಡ್ ಬಂದಿದೆ, ನೋಡೋದು ಅವರೇ ಹೊಟ್ಟೋದ್ರು ಮುಂಚೆ. ಇರ್ಲಿ, ಅವ್ರಿಗೆ ತುಂಬ ಹೃದಯ ಧನ್ಯವಾದ, ಥ್ಯಾಂಕ್ ಯು. ಕೆಲವೊಂದು ಮನಸ್ಸಿಂದ ಹೇಳೋ ಮಾತಿರ್ತದೆ ಮನಸ್ಸಲ್ಲಿ ಇರಲಿ, ನೆಕ್ಸ್ಟ್ ಗೆಸ್ಟ್ ಆಗಿ ಕರ್ಕೊಂಡಾಗ ಅದನ್ನ ಹಂಗೆ ಇಟ್ಕೋತೀನಿ, ಯಾಕಂದ್ರೆ ಪಂಚ್ಗಳು ಸ್ಟಾಕ್ ಇರಲ್ಲ. ಸೊ ಥ್ಯಾಂಕ್ ಯು. ನನಗೆ ಅದೇ ಹೇಳೋದ್ನಲ್ಲ, ಕೆಲವೊಂದು ಟೈಮ್ ಭಾವುಕನಾಗ್ತೀನಿ ಆರಾಮ್ ಅರವಿಂದ್ ಸ್ವಾಮಿ ಬಗ್ಗೆ ಮಾತಾಡೋಕೆ ಹೋದರೆ. ನಾನು ಬೇಸಿಕಲಿ ಶಾರ್ಟ್ ಫಿಲಮ್ ಮೇಕರ್. ತುಂಬ ಒಂದು ಕಡಿಮೆ ಬಜೆಟಲ್ಲಿ ಸ್ಟಾರ್ಟ್ ಮಾಡಿದೆ ಸಿನಿಮಾ, ಒಂದು ಶಾರ್ಟ್ ಫಿಲಮ್ ಮಾಡಿಕೊಂಡು. ಫಸ್ಟ್ನೇ ಸಿನಿಮಾಗೂ ಏನಂತ ನಾಗೇಶ್ ಕುಮಾರ್ US ಅವ್ರು ಅವಕಾಶ ಕೊಟ್ಟಿದ್ದು ಫಸ್ಟ್ನೇ ಸಿನಿಮಾಗೆ. ಏನಂತ ಬಜೆಟ್ ಇಲ್ಲ, ಎರಡನೇದಕ್ಕೂ ಎಂಥ ಬಜೆಟ್ ಇಲ್ಲ. ನನಗೆ ಒಂದು ಬೇಜಾರಿತ್ತು. ಓಕೆ ಗುರು, ಪ್ರತಿಯೊಬ್ಬರು ನಿನಗೆ ಟ್ಯಾಲೆಂಟ್ ಇದೆ, ತುಂಬ ಚೆನ್ನಾಗಿ ಬರೀತೀಯ, ಎಲ್ಲ ಹೊಗಳ್ತಾರೆ. ಅಂದರೆ ಹೆಂಗಾಗೋಯ್ತು ಅಂತಂದರೆ, ಈಗ ಗಂಟೆ ಬಾರಿಸ್ಕೊಂಡು ಬರ್ತಾರಲ್ಲ, ಏಯ್ ಗುರು ಸಕ್ಕತ್ತಾಗಿ ಆಡ್ತಾನೆ, ಏನು ರಾಗ ಅಂದ್ಬಿಟ್ಟು ತಂಗಳನ್ನ ಹಾಕಿ ಥರ ಆಗ್ತಾಯಿತ್ತು. ಅಂದರೆ ಯಾಕೆ ಗುರು ಹಿಂಗೆ ಆಗ್ತಾಯಿದೆ ಅಂತ ಅನಿಸ್ತಾಯಿತ್ತು. ಆವಾಗ ನನಗೆ ಇದು ಗಜಾನನ್ ಗ್ಯಾಂಗ್ ಪ್ರೀಮಿಯರಲ್ಲಿ ಅನೀಶ್ ಅವರು ಮತ್ತು ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು ಸಿನಿಮಾ ನೋಡಿದ್ರು. ನೋಡ್ಬಿಟ್ಟು ಅವತ್ತು ಹೇಳಿದ್ರು, ಅನೀಶ್ ಅವ್ರು ಬಂದು, ಪಾಪ ಅವ್ರು ಪ್ರತಿ ಸಿನಿಮಾಗೂ ಮಾಡ್ತಾರೆ, ಅಂದರೆ ಅಲ್ಲಿ ಬಂದು ಸೆಲೆಬ್ರಿಟಿ ಶೋಗೆ ಬಂದ್ಬಿಟ್ಟು ಹೇಳಿದ್ರು, ಈ ಸಿನಿಮಾ ಇಷ್ಟ ಆಗಿಲ್ಲ ಅಂತ ನನಗೆ ಫೋನ್ ಮಾಡಿ ನಾನು ದುಡ್ಡು ಹಾಕ್ತೀನಿ ಅಂತ. ಆ್ಯಂಡ್ ಅಗೈನ್ ಅಷ್ಟಕ್ಕೆ ಮುಗಿತಾ ಇತ್ತೇನೋ ಮೋಸ್ಟ್ಲಿ ನಮ್ಮ ಸಂಬಂಧ. ಅದಾದ ನಂತರ ನನಗೆ ಆರಾಮ್ ಅರವಿಂದ್ ಸ್ವಾಮಿ ಸ್ಕ್ರಿಪ್ಟ್ ಮಾಡಿಕೊಂಡು ಸುಮಾರು ಕಡೆ ಅಲಿತಾ ಇದ್ದೆ. ನನಗೆ ಗೊತ್ತಿತ್ತು ಇಂಡಸ್ಟ್ರಿಲಿ ಯಾರು ಕರೆದು ಊಟ ಹಾಕಿ, ಊಟ ಟೈಮ್ಗೆ ಹೋದ್ರು ಕಾಫಿ ಟೀ ಕೊಡ್ತಾರೆ, ಆ್ಯಂಡ್ ಅಗೈನ್ ಯಾರು ಕರೆದು ಊಟ ಹಾಕಲ್ಲಾಗರು. ಆ್ಯಂಡ್ ಅಗೈನ್ ನನ್ನ ಪ್ರತಿ ಪ್ರೊಡ್ಯೂಸರ್ ಹತ್ರ ಹೋದಾಗಲೂ ಅಗೈನ್ ಅದೇ ರಿಜೆಕ್ಷನ್ಗಳು ಸ್ಟಾರ್ಟ್ ಆದಾಗ ನನಗೊಂಥರ ಅನ್ಸಕ್ಕೆ ಶುರುವಾಯಿತು, ಓಕೆ ಗುರು, ಅಂದರೆ ಇನ್ನೂ ನಮ್ಮನ್ನು ತೊಗೊಂಡಿಲ್ವೇನೋ ಇಂಡಸ್ಟ್ರಿ. ಅಂದರೆ ನಾನು ಅತ್ಲಕ್ಕೆ ಪೂರ್ತಿ ಸೋತು ಇಲ್ಲ, ಅತ್ಲ ಪೂರ್ತಿ ಗೆದ್ದು ಇಲ್ಲ, ಮಧ್ಯದಲ್ಲಿ ಉಳ್ಕೊಂಬಿಟ್ಟಿದ್ನಲ್ಲ, ಅದೊಂದು ಪ್ರೆಷರ್ ಇತ್ತು ನನಗೆ. ಕರೆದ್ರು ನನ್ನ ಯಾರೋ ಇವ್ರು ಫೋನ್ ಮಾಡಿ ಕರೆದ್ರು, ಈ ಥರ ಅನೀಶ್ಗೊಂದು ಕತೆ ಮಾಡಬೇಕು ಅಂತ. ಫಸ್ಟ್ ಕಾಲ್ ನನ್ನ ಲೈಫಲ್ಲಿ ಬಂದಿದ್ದು ಒಂದು ಪ್ರೊಡಕ್ಷನ್ ಹೌಸಿಂದ. ಥ್ಯಾಂಕ್ ಯು ಸೋ ಮಚ್. ಫಸ್ಟು ನನಗೆ ಅಲ್ಲೇ ಗೆದ್ದುಬಿಟ್ಟೆ ನಾನು. ಈ ಇಂಡಸ್ಟ್ರಿ ನನಗೆ ಅನ್ನ ಕೊಡುತ್ತೆ ಅಂತ ಅಲ್ಲೇ ಫಿಕ್ಸ್ ಆಗೋಯ್ತು. ಅಂದರೆ ಒಂದು ಈಗೋ ಇರುತ್ತೆ. ಅನೀಶ್ ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ವಂಡರ್ಫುಲ್ ಟೆಕ್ನಿಷಿಯನ್. ನನಗಿಂತ ಜಾಸ್ತಿ ಟೆಕ್ನಿಕಲ್ ನಾಲೆಜ್ ಇರುವಂತಹ ಒಬ್ಬ ನಟ ಕಮ್ ನಿರ್ದೇಶಕ. ಅವರೇ ಇನ್ನೊಂದು ಮಾಡ್ಕೊಬೋದಿತ್ತು. ಬಟ್ ನನ್ನ ಕರೆದಾಗ ನನಗನ್ಸಿದ್ದು, ಗುರು ದೊಡ್ಡ ಜವಾಬ್ದಾರಿ ಇದೆ ನನಗೆ. ಯಾಕೆಂತಂದರೆ ಅವರಲ್ಲಿ ಎಲ್ಲ ಇದೆ, ಎಲ್ಲವೂ ಮಾಡೋ ಒಂದು ಕತೆ ಮಾಡೋ ಟ್ಯಾಲೆಂಟ್ ಇದೆ. ನನ್ನ ಕರೆದಿದ್ದಾರೆ ಅಂದರೆ ಅವ್ರಿಗೆ ಬೇರೆ ಫ್ಲೇವರ್ ಬೇಕು ಅಂತ ನನಗೆಲ್ಲ ಅರ್ಥ ಆಯ್ತು ಆ್ಯಕ್ಚುಲಿ. ಫಸ್ಟ್ನೇ ದಿನ ಬಂದು ಕತೆ ಹೇಳಿದಾಗ, ಇದು ಸುಮಾರು ಇಂಟರ್ವ್ಯೂ ಹೇಳಿದ್ದೀನಿ ನಾನು, ಅನೀಶ್ ಅಂದರೆ ಮಾಸ್ ಅಲ್ವಾ. ಪ್ರಶಾಂತ್ ಅವ್ರು ಕೂತಿದ್ರು, ನಾನು ಗುಲ್ಟು ನೋಡ್ಬಿಟ್ಟು ಗುಲ್ಟು ಪ್ರೊಡ್ಯೂಸರ್ ಅಂದರೆ ಒಂದು ಕ್ರೇಜ್ ನನಗೆ ಅವಾಗಿಂದ. ಗುಲ್ಟು ಪ್ರೊಡ್ಯೂಸರ್ ಅಂದರೆ ಒಂದು ಕ್ರೇಜು. ಇವಾಗ ಇಲ್ಲ, ಹಾಗೇನಿಲ್ಲ, ಈಗ ಭಾಳ ಕ್ಲೋಸ್ ಆಗಿದ್ದಾರೆ. ಸೊ ಅಕೀರಾ ಪ್ರೊಡ್ಯೂಸರು, ಗುಲ್ಟು ಪ್ರೊಡ್ಯೂಸರು, ಅನೀಶ್ ಅವರು. ಸೊ ನಾನು ಹೋಗಿ ಕೂತ್ಕೊಂಡಿದ್ದೆ. ಅನೀಶ್ ಅವರು ಸ್ನಾನ ಮಾಡಿಕೊಂಡು ಬರ್ತಾ ಇದ್ರು ಆಚೆ ಕಡೆ. ಸೊ ಅಲ್ಲಿ ಡೀಟೇಲಿಂಗ್ ಕೊಡ್ತಾ ಇದ್ದಾರೆ ನಿರ್ದೇಶಕ. ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಭಾಳ ಫ್ರೆಶ್ ಆಗಿದೆಯಲ್ಲ, ಫ್ರೆಶ್ ಆಗಿ ಒಂದು ಕತೆ ಹೇಳಿ ನಿರ್ದೇಶಕರೇ, ನೀವು ಭಾಳ ಫ್ರೆಶ್ ಆಗಿ ಕಾಣ್ತಾ ಇದ್ದಾರೆ. ಫ್ರೆಶ್ ಆಗಿ ಒಂದು ಕತೆ ಹೇಳ್ಬಿಟ್ಟು ಒಂದು ಅಡ್ವಾನ್ಸ್ ಹಾಕೊಳ್ಳೋಣ ಅಂತ. ಸುಮಾರು EMI ಕಟ್ಟಿಲ್ಲ ಅಂತ ಬೇರೆ ಫೋನ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು. ಇಲ್ಲ, ಇದು ಅಡ್ವಾನ್ಸ್ ಹಾಕೊಳ್ಳೇಬೇಕು ಅಂದ್ಬಿಟ್ಟು ಮಾಸ್ ಕತೆ ಹೇಳಿದೆ. ತುಂಬ ಊರ ಮಾಸ್, ಫುಲ್ ಮಾಸ್. ಎಲ್ಲರೂ ಸ್ಯಾಡಾಗಿ ಕೂತಿದ್ದಾರೆ. ಗುರು ಕತೆ ಇಷ್ಟ ಆಗಿಲ್ವಾ, ಇಲ್ಲ ನಾನೇ ಇಷ್ಟ ಆಗಿಲ್ವಾ ಅಂತ ಒಂದು ಡೌಟ್ ಶುರು ಆಗೋಯ್ತು ನನಗೆ. ಓಕೆ, ಇದು ವರ್ಕೌಟ್ ಆಗಿಲ್ವಾ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಮಾಸ್ ಹೇಳಿದೆ. ಕತೆ ಹೇಳಿದ್ಮೇಲೆ ತುಂಬ ಖುಷಿ ಆಯಿತು ಬ್ರದರ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಅಂದರು. ಥೋ ಇದೇನು ಗುರು, ಕಾಫಿನೂ ಕೊಟ್ಟಿಲ್ಲ, ಒಂದು ಇಲ್ಲಿಗೆ ಮುಗಿಸ್ಬಿಟ್ರಲ್ಲ ಅಂತ ಒಂದು ಬೇಜಾರಾಗೋಯ್ತು. ನಾನು ನನಗೆ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೀನಿ, ಆರಾಮ್ ಅರವಿಂದ್ ಸ್ವಾಮಿ ಅಂತ. ಸುಮ್ಮನೆ ಕತೆ ಕೇಳಿ ಫ್ರೆಂಡ್ಶಿಪ್ಪಲ್ಲಿ ಹೆಂಗಿರು ಇಷ್ಟು ದೂರ ಬಂದಿದ್ದೀವಿ, ಅವ್ರಿಗೂ ಒಂದು ನಾಲೆಜ್ ಇರುತ್ತೆ, ಏನಾದರೂ ಚೇಂಜಸ್ ಹೇಳಿದ್ರೆ ಅದನ್ನು ಕತೆಗೆ ಹಾಕೊಂಬಿಟ್ಟು ಸೂಪರಾಗಿ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕತೆ ಹೇಳಿದೆ ನಾನು. ಕತೆ ಹೇಳಿದ ತಕ್ಷಣವೇ ಭಾಳ ಅವ್ರಿಗೆಲ್ಲ ಇವರು ಪ್ರಶಾಂತ್ ಅವ್ರು ಎದ್ಬಿಟ್ಟು, ಟ್ರೈಲರ್ ಕಟ್ ನನ್ನ ತಲೆಯಲ್ಲಿದೆ, ಇದನ್ನು ಹಿಂಗೆ ಮಾಡೋಣ ಅಂತ ಅವರು. ನಾನೇ ಫಿಕ್ಸ್ ಆಗಿಲ್ಲ, ನೀವೇ ಫಿಕ್ಸ್ ಆಗ್ಬಿಟ್ರ ಅಂತ ನನಗೆ ಕನ್ಫ್ಯೂಷನ್ನು. ಆಮೇಲೆ ಒಂದಿನ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ, ಏನು ಗುರು ಏನು ಮಾಡೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ತುಂಬ ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡೆ ಹೇಳಿದ್ದೆ ನಾನು, ಇದರಲ್ಲಿ ಮಾಡ್ತೀನಿ ನಾನು. ಯಾಕಂದರೆ ಇಲ್ಲಿ ಇಂಡಸ್ಟ್ರಿ ಡಿವೈಡ್ ಮಾಡ್ತಾರೆ ಅಷ್ಟೇ, ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ. ನನಗೇನು ಅಂತಂದರೆ ಪ್ಯೂರ್ಲಿ ಕಂಟೆಂಟ್ ಗುರು, ಒಂದು ಒಳ್ಳೆ ನಕ್ಸೋ ಸಿನಿಮಾ ಮಾಡೋಣ, ಇದೇ ನನ್ನ ತಲೆಯಲ್ಲಿ. ಕಮ್ಮಿ ಬಜೆಟ್ ಕೊಟ್ಟೆ. ಅದೇ ಹೇಳಿದೆ, ಸಿನಿಮಾಗೆ ಏನು ಬೇಕು ಅದೇ ತೊಗೊಳುತ್ತೆ ಅನ್ನೋದಕ್ಕೆ. ನಿಜವಾಗ್ಲೂ ನನ್ನ ತಲೆಯಲ್ಲಿ ಏನೂ ಇರಲಿಲ್ಲ, ಎಲ್ಲ ಹೊಸದಾಗಿ ಮಾಡೋಣ ಅಂತಿತ್ತು. ಒಂದು ಖಾಲಿ ಪೇಪರ್ ತೊಗೊಂಡೋಗಿ ಅವ್ರು ಕೇಳ್ಕೊಟ್ಟೆ, ಅವರು ತುಂಬ್ತಾ ಹೋದರು. ಅರ್ಜುನ್ ಜನ್ಯ ತುಂಬಿದ್ರು ಮ್ಯೂಸಿಕ್ಗೆ, ಬಿಲನಾ ಮೇಡಮ್ನ ತುಂಬಿದ್ರು, ಋತಿಕಾನ್ ತುಂಬಿದ್ರು, ಆ್ಯಂಡ್ ಅಚ್ಯುತಣ್ಣನ್ ತುಂಬಿದ್ರು. ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ತುಂಬಿದ್ರು.
ಆ್ಯಂಡ್ ಅಗೈನ್ ಏನು ಅಂತಂದರೆ ನನಗೆ ಎಲ್ಲ ಹೊಸ್ತು ಅನ್ಸಕ್ಕೆ ಶುರುವಾಯಿತು. ಹೇಗೆ ಅಂತಂದರೆ ನಾನು ಅಷ್ಟು ಬ್ರಾಡಾಗಿ ಥಿಂಕ್ ಮಾಡಿಲ್ಲ ಸಿನಿಮಾ ಆಟೋಮೆಟಿಕ್ಕಾಗಿ ಬ್ರಾಡ್ ಆಗ್ತಾ ಹೋಯಿತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.